ಈ ಫೋಟೋದಲ್ಲಿರೋ ವ್ಯಕ್ತಿಯನ್ನೊಮ್ಮೆ ನೋಡ್ಕೊಂಬಿಡಿ. ಯಾರು ಇವನ್ ಮೇಲೆ ಜಗಳ ಮಾಡ್ತಾರೋ ಅವರಿಗೆ ನರ ರೂಪ ರಾಕ್ಷಸನಂತೆ ಪ್ರಾಣ ಬೆದರಿಕೆ ಹಾಕ್ತಾನಂತೆ. ಇವನು ಮಾಡಿರುವ ಘನಂದಾರಿ ಕೆಲಸ ಕೇಳಿದ್ರೆ ಮೈ ಝುಮ್ ಅನ್ನುತ್ತೆ. ಅಂದಹಾಗೆ ಇವನ ಹೆಸರು ನರಸಿಂಹಮೂರ್ತಿ ಅಲಿಯಾಸ್ IBS. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದವನು. ನರಸಿಂಹಮೂರ್ತಿ ಮನೆಯ ಪಕ್ಕದಲ್ಲೇ ಇರುವ ಅದೇ ಗ್ರಾಮದ ವೆಂಕಟೇಶಪ್ಪ ಎಂಬುವರಿಗೆ ಸೇರಿದ ಖಾಲಿ ಸೈಟ್ ಇತ್ತು. ನರಸಿಂಹಮೂರ್ತಿಯ ಕಣ್ಣು ಈ ಸೈಟ್ ಮೇಲೆ ಬಿದ್ದಿತೋ ಏನೋ, ನನಗೆ ಸೈಟ್ನಲ್ಲಿ ಇನ್ನೂ 2 ಅಡಿ ಜಾಗ ಬರಬೇಕು ಅಂತ ಆಗಾಗ ವೆಂಕಟೇಶಪ್ಪ ಮತ್ತು ಅವರ ಕುಟುಂಬದ ಮೇಲೆ ಗಲಾಟೆ ಆಗುತ್ತಲೇ ಇತ್ತು. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬೆದರಿಸ್ಕೊಂಡೇ ಇದ್ನಂತೆ. ಸಾಲದು ಅಂತ ಮನೆಯಿಂದ ಬರುವ ಚರಂಡಿ ನೀರು ಮತ್ತು ಕಸವನ್ನ ಬೇಕು ಅಂತಲೇ ಸೈಟ್ನಲ್ಲಿ ಹಾಕಿಸ್ತಾ ಇದ್ನಂತೆ. ವೆಂಕಟೇಶಪ್ಪ ಇವೆಲ್ಲವನ್ನ ನೋಡ್ಕೊಂಡಿದ್ನಂತೆ. ಆದರೆ ಬುಧವಾರ ಬೆಳಗ್ಗೆ ವೆಂಕಟೇಶಪ್ಪನ ಮಗ ಸಾಯಿನಾಥ್ ಸೈಟ್ ಬಳಿ ಬಂದಿದ್ದಾನೆ. ಮನೆಯಲ್ಲೇ ಇದ್ದ ನರಸಿಂಹಮೂರ್ತಿ ಇವನನ್ನ ಕಂಡು ಗಲಾಟೆ ಮಾಡಿಕೊಂಡಿದ್ದಾನಂತೆ. ಗಲಾಟೆ ವಿಕೋಪಕ್ಕೆ ತಿರುಗಿ ನರಸಿಂಹಮೂರ್ತಿ ಮನೆಯಲ್ಲಿದ್ದ ಮಚ್ಚನ್ನ ತಂದು ಬರುತ್ತಲೇ ಸಾಯಿನಾಥ್ ಮೇಲೆ ಬೀಸಿದ್ದಾನೆ. ಇದರಿಂದ ತೀವ್ರ ರಕ್ತಸ್ರಾವವಾಗಿ ಹಲ್ಲೆ ಕುಸಿದು ಬಿದ್ದಿದ್ದಾನೆ. ಕೇಶ್ ಅಂತ ನಮ್ಮ ಊರು ಬೀಚ್ಗಾಯಲ್ಲಿ ಗುಡಿಬಂಡೆ ತಾಲೂಕು. ನನ್ನ ಮಗ ಒಂದು ವಾರದಿಂದ ಮನೆಗೆ ಬಂದಿಲ್ಲ. ರಾತ್ರಿ ಬಂದ ಕೆಲ್ಸಕ್ಕೆ ಹೋಗಿ ಬೆಳಿಗ್ಗೆ ಐರನ್ ಬಟ್ಟೆ ತಗೊಂಡು ಬರ್ತೀನಪ್ಪ ಅಂತ ಬಸ್ ಸ್ಟ್ಯಾಂಡ್ಗೆ ಹೋದ ಗಾಡಿ ಹಾಕ್ಕೊಂಡು. ತಗೊಂಡು ಬರುವಾಗ ಈ ನರಸಿಂಹಮೂರ್ತಿ ಅವನ ಹೆಸರು ಅಡ್ರೆಸ್ಸು IBS. ಅವನು ಬಂದು ಮುಚ್ಚಿ ತಗೊಂಡು ಹಾಕವನೆ ನನ್ನ ಮಗನಿಗೆ ಹಾಕಿ ಈ ಕತ್ತಲಲ್ಲಿ ಇದು ಮಾಡವ ಸರ್. ಅದಕ್ಕೆ ಈ ಪಕ್ಕದಲ್ಲಿ ಸೈಡು ಅವನ ಮನೆ ಪಕ್ಕದಲ್ಲೇ ನನ್ನ ಸೈಡ್ ಇತ್ತು. ಆ ಸೈಡ್ ಅವಾಗ ಗಲಾಟೆ ಆಗ್ತಾಯಿತ್ತು. ಅವಾಗ 1 ತಿಂಗಳು ಮುಂಚೆನೇ ಹೋಗಿಬಿಟ್ಟು ನನ್ನ ಮಗನೂ ಹೊಡೆದವನೆ, ನಮ್ಮ ಮಿಸ್ಸಸ್ನೂ ಹೊಡೆದವನೆ. ಹೊಡೆದ್ಬಿಟ್ಟು ನನಗೂ ಗೊತ್ತಾಯ್ತು, ಬಿಡ ಅವೆಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಸರ್. ಮತ್ತು ಇವತ್ತು ಹಿಂಗೆ ಮಾಡವನೆ. ಅವನೊಬ್ಬನೇ ಹೊಡೆದಿದ್ದು, ಯಾರೂ ಹೊಡೆದಿಲ್ಲ. ಗಾಯ ಕತ್ತು ಹೊಡೆದವನೇ. ಇಲ್ಲಿ ಚೂರು ಆಗಿಬಿಟ್ಟು ಕಿತ್ತಾಕ್ಬಿಟ್ಟವನೇ. ಮಾತಾಡೋಂಗಿಲ್ಲ. ಚಿಕ್ಕ ಮಗು ಇತ್ತು. ತತ ನಿಮ್ಮ ಮಗನ ಹೊಡಿತಾ ಇದ್ದಾನೆ ಬಾ ಅಂತ ಬಂದು ಯಾರಪ್ಪ ಅಂತ ನೋಡೋಷ್ಟೇ ಗಾಡಿಯಲ್ಲಿ ಬಿಡಿಸ್ಬಿಟ್ಟವನೇ. ಹಾಕ್ಬಿಟ್ಟು ಓಡೋಗ್ತಾ ಇದ್ದಾನೆ ಸರ್. ಅವನು ಮುಚ್ಚು ಕೈಯಲ್ಲಿ ಐತೆ ಅವನ ಕೈಯಲ್ಲಿ. ನೋಡಿದ್ರು ಸರ್. ಅಂದಹಾಗೆ ನರಸಿಂಹಮೂರ್ತಿ ಸೈಟ್ ವಿಚಾರವಾಗಿ ವೆಂಕಟೇಶಪ್ಪ ಕುಟುಂಬದ ಮೇಲೆ ದ್ವೇಷ ಸಾಧಿಸ್ತಾ ಇದ್ದ. ಬುಧವಾರ ಬೆಳ್ಳಂಬೆಳಗ್ಗೆ ವೆಂಕಟೇಶಪ್ಪನ ಮಗ ಸಾಯಿನಾಥ್ ಕಂಡ ಕೂಡಲೇ ಗಲಾಟೆ ನಡೆಸಿ 6 ಬಾರಿ ಮಚ್ಚು ಬೀಸಿದ್ದು ಕತ್ತಿನ ಭಾಗ ಗಂಭೀರ ಗಾಯಗೊಂಡು ಸ್ಥಳದಲ್ಲೇ ಕುಸಿದು ಬಿದ್ದು ನರಳಾಡಿದ್ದಾನೆ. ಸ್ಥಳಕ್ಕೆ ಓಡೋಡಿ ಬಂದ ಸಾಯಿನಾಥ್ ಕುಟುಂಬದವರನ್ನ ಕಂಡು ನರಸಿಂಹಮೂರ್ತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸಾವು ನೋವಿನ ಮಧ್ಯೆ ಒದ್ದಾಡ್ತಾ ಇದ್ದ ಸಾಯಿನಾಥ್ನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆ ನಡೆಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ రవాణిಸಿದ್ದಾರೆ. పోలీసులు ఇంకా సాయం చేయాలి సార్. మేము వాళ్ళంతా పీకలాడుకొని సైడ్ కోసము నా అన్న ఒకసారి కొట్టిన నా కొడుకుని ఒకసారి పిలిపించి కొట్టినారు ఏమో అనుకుంటే బీదోళ్ళు కొని ఇడిచిపెట్టేస్తే నా కొడుకు రాత్రి వచ్చినాడు. పొన్ని ఇంకా పాలు తాగినాడు. బస్ స్టాండ్కి పోయినాడు. వచ్చిన పాటలన్నీ వేసేసినాడు. మా యజమాను అవుతుండే మేము చెవుకి వేసినారు, చేతికి వేసినారు, గోకి వేసినారు, దీనికి వేసినారు, 7-8 దేట్లు వేసినారు. కొడుకులు తెచ్చాక అంత బిడ్డ పెళ్లి కుదిరేది సార్. ఈ నెల ఉంది పెళ్లి. అంత బిడ్డ పగట్టుకున్నట్టే సార్. సగసు మోరంలో అయిపోయింది. ಇನ್ನು ಸಾಯಿನಾಥ್ಗೆ ಇನ್ನೊಂದು ವಾರದಲ್ಲಿ ಮದುವೆ ಇತ್ತಂತೆ. ಆದರೆ ಸೈಟ್ ಗಲಾಟೆಯಲ್ಲಿ ನರಸಿಂಹಮೂರ್ತಿ ಬೀಸಿದ ಮಚ್ಚಿನ ಏಟಿಗೆ ಆತ ಚಿಂತಾಜನಕನಾಗಿದ್ದಾನೆ. ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.